1,55,00,000 ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಎಆರ್ಕೆ ಭೂಮಿ ಪೂಜೆ. ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 1,55,00,000 ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಗುರುವಾರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಲೂಕಿನ ಗಣಿಕನೂರು ಗ್ರಾಮದಲ್ಲಿ ಹಲವು ವರ್ಷಗಳಿಂದಲೂ ಗ್ರಾಮ ಪಂಚಾಯಿತಿ ಕೇಂದ್ರವಾಗಿರುವ ಎರಿಯೂರು ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿರುವ ಸುವರ್ಣಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಬೇಡಿಕೆ ಇಡಲಾಗಿತ್ತು. ಇದಕ್ಕಾಗಿ ಇಲ್ಲಿ ಸಂಕ ಸೇತುವೆ ನಿರ್ಮಾಣ ಮಾಡಲು 70 ಲಕ್ಷ ರು ಹಣ ಮಂಜೂರು ಮಾಡಿಸಲಾಗಿದ್ದು, ಇದಕ್ಕೆ ಶುಕ್ರವಾರದಿಂದಲೇ ಚಾಲನೆ ನೀಡಲಾಗುವುದು. ಉಪ್ಪಿನ ಮೊಳೆ ಗ್ರಾಮದಲ್ಲಿ 2 ಕಡೆ ರಸ್ತೆ ಅಭಿವೃದ್ಧಿಗೆ ಒಟ್ಟು 50 ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು, ಈ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ. ಗುಂಬಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ರಸ್ತೆ ಅಭಿವೃದ್ಧಿಗೆ 10 ಲಕ್ಷ ರು ಹಾಗೂ ಯರಂಗಂಬಳ್ಳಿ ಗ್ರಾಮದ ರಸ್ತೆ ವಾಲ್ಮೀಕಿ ಭವನಕ್ಕೆ 25 ಲಕ್ಷ ರು ಹಣ ನೀಡಲಾಗಿದೆ. ಇದರೊಂದಿಗೆ ಇದೇ ಗ್ರಾಮದಲ್ಲಿ ಪಿಎಂ ಶ್ರೀ ಶಾಲೆಯ ಹೆಚ್ಚುವರಿ ಕೊಠಡಿಗೆ 13 ಲಕ್ಷ ರು ವೆಚ್ಚದ ಕಾಮಗಾರಿಗೂ ಚಾಲನೆ ನೀಡಲಾಗಿದೆ. ಇದರೊಂದಿಗೆ ಕೃಷ್ಣಾಪುರ ಮಾರ್ಗವಾಗಿ ಗಣಿಕನೂರು ಗ್ರಾಮದ ಮಾರ್ಗದ ರಸ್ತೆ ಅಭಿವೃದ್ಧಿಗೆ 4 ಕೋಟಿ ರು ಹಣ ಬಿಡುಗಡೆಯಾಗಿದ್ದು, ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಈ ಕಾಮಗಾರಿ ಶೀಘ್ರದಲ್ಲೇ ಆರಂಭಗೊಳ್ಳಲಿದೆ. ಇದರೊಂದಿಗೆ ಶಿವಕಳ್ಳಿಯಿಂದ ಕುಣಗಳ್ಳಿವರೆಗಿನ ಆಯ್ದ ಭಾಗಗಳ ರಸ್ತೆ ಅಭಿವೃದ್ಧಿಗೆ 5 ಕೋಟಿ ರು ಹಣ ಬಿಡುಗಡೆಯಾಗಿದ್ದು, ಈ ಕೆಲಸವು ಶೀಘ್ರದಲ್ಲಿ ಆರಂಭಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಎಚ್.ವಿ. ಚಂದ್ರು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜೆ. ಯೋಗೇಶ್, ಸಿಪಿಐ ಸುಬ್ರಹ್ಮಣ್ಯ, ಲೋಕೋಪಯೋಗಿ ಇಲಾಖೆಯ ಎಇಇ ಕುಮಾರ್, ಜೆಇ ಜಯಶ್ರೀ ಸೇರಿದಂತೆ ಅನೇಕರು ಇದ್ದರು. ವರದಿ ಎಸ್. ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವ ಟಿವಿ ನ್ಯೂಸ್, ಯಳಂದೂರು. ಯಳಂದೂರು ತಾಲೂಕು ಕಟ್ಟಿಗಣಿಗಳು ಗ್ರಾಮದ ಹತ್ರ ಸುವರ್ಣಾವತಿ ನದಿಗೆ ಅಡ್ಡಲಾಗಿ ಕಾಲು ಸಂಕ ನಿರ್ಮಾಣ ಕಾಮಗಾರಿ. ಇದಕ್ಕೆ ಒಟ್ಟು ಉದ್ದ 31 ಮೀಟರ್ ಬರುತ್ತೆ. ಕಾಲು ಸಂಕದ ಒಟ್ಟು ಉದ್ದ ಮತ್ತು ಅದ್ರ ಅಗಲ 3 ಮೀಟರ್ ಬರುತ್ತೆ. ಈ ಕಾಲು ಸಂಕದ ಉದ್ದೇಶ ಯಾವುದೂ ಮೇಜರ್ ವೆಹಿಕಲ್ಗಳು ಓಡಾಕಿರುವಂಥದ್ದಲ್ಲ. ಸ್ಥಳೀಯವಾಗಿ ರೈತರಿಗೆ ಮತ್ತು ಮಕ್ಕಳಿಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಮತ್ತು ಶಾಲೆಗೆ ಎಮರ್ಜೆನ್ಸಿ ಕಾರ್ಯಕ್ರಮಗಳಿರುವಂಥದ್ದು ಒಂದು ಕಾಲು ಸಂಕ ಇದೆ. ಅದಕ್ಕೆ ಮಾತ್ರ ಬಳಕೆ ಆಗಬೇಕು ಮತ್ತು ಯಾವುದೇ ಭಾರಿ ವಾಹನಗಳು ಇದರಲ್ಲಿ ಅಲೋ ಮಾಡೋದು ಇಲ್ಲವೇ ಇಲ್ಲ. ಸೊ ಆ ಥರನೇ ಇದು ಡಿಸೈನ್ ಆಗಿರ್ತದೆ. ಸೊ ಒಟ್ಟು 31 ಮೀಟರ್ ಉದ್ದ ಇದೆ, 3 ಮೀಟರ್ ಅಗಲ ಇರ್ತದೆ. 70 ಲಕ್ಷದ ಅಂದಾಜು ವೆಚ್ಚ ಇದೆ. ಈ ಕಾರ್ಯಕ್ರಮ ಇವತ್ತು ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ. ನಾವು ಕಾರ್ಯಕ್ರಮದ ಪ್ರಕಾರ ಇಲ್ಲೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲೇನು ಅಂದಾಜಿನಲ್ಲಿ ಪ್ರಾಯೋಜನ ಮಾಡಿದ್ದೀವಿ ಈ ಕಾಲ ಸಂಚಾರ ಮತ್ತು ಇದರಲ್ಲಿ ಅದಕ್ಕೆ ಹೊಂದಾಣಿಕೆ ಮಾಡೋಕ್ಕೆ ಆ ಕಡೆ ಮತ್ತು ಅಪ್ರೋಚ್ ಮಾತ್ರ ಇದೆ. ಅಪ್ರೋಚ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಎನ್ವೈರ್ಮೆಂಟ್ ಮಾಡಿಕೊಳ್ಳುವಂಥದ್ದು ಸರಾಗವಾಗಿ ವೆಹಿಕಲ್ ಅದು ಹೊರತಾಗಿ ಇರೋದಿಲ್ಲ. ಮತ್ತು ಕೆಲಸ ಕಾರ್ಯಗಳಾಗ್ಬೋದು, ಸಣ್ಣ ಪುಟ್ಟದಿಂದ ತೊಂದರೆ ಮಾಡ್ಬೋದು ಕೇಳ್ತಾನೆ. ಯಾವಾಗ ಶುರು ಮಾಡ್ತೀರಾ, ಯಾವಾಗ ಎಂಡ್ ಮಾಡ್ತೀರಾ? ನಾನು ನಾಳೆ ಸ್ಟಾರ್ಟ್ ಮಾಡಿದೆ. ಏನು ಸಮಸ್ಯೆ ಇಲ್ಲ. ಕಾಂಟ್ರಾಕ್ಟರ್ ಸರ್ ಮಾದೇಶ್ ಅಷ್ಟಾಪುರದು ಶಂಕರ ಬಲ್ಲಿ ಟೆಂಡರ್ ಯಾರಿಗೆ ಹಾಕ್ತಾರ ಅವ್ರ ಭಾಗ್ಯಗಳ ಭಾಗ್ಯ ಕೊಡ್ತೀವಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ತಿಂಗಳು ಬಂದರೆ ಜನ ಅಂತ ಎಣಿಸ್ಕೊಂಡು ಕೊಟ್ಬಿಡೋ ಅನ್ನೋದಕ್ಕೆ ಎಲ್ಲಕ್ಕೂ ವರ್ಷಕ್ಕೊಂದ್ಸಲ ಬಡ್ಜೆಟ್ ನಮಗೆ ಬರುವಂಥದ್ದು. ಶಿವನೇ ಮಧ್ಯ ಮಾತಾಡೋಣ. 4 ಕೋಟಿ ರೂಪಾಯಿ ಪ್ರಥಮ ಹಂತದಲ್ಲಿ, 2ನೇ ಹಂತದಲ್ಲಿ ಟೆಂಡರ್ ಆದಾಗ ಯಾರು ಕೂಡ ಮುಂದೆ ಬಂದು ಟೆಂಡರು ಅಪ್ರೂವಲ್ ಆಗಿತ್ತು. ಯಾಕಂದರೆ 1ಕ್ಕಿಂತ ಹೆಚ್ಚು ಜನ ಟೆಂಡರ್ದಾರು ಅರ್ಜಿ ಆಗ್ತಾರೆ. ಈಗ ಒಬ್ರು ಟೆಂಡರ್ ಕೇಳಿ ಮತ್ತೆ ಮಾತಾಡೋಣ. ನೀನು 37 ಕೋಟಿ ರೂಪಾಯಿಗಳು ಈ ರಸ್ತೆಗಳ ಅಭಿವೃದ್ಧಿ ವಿನಿಯೋಗ ಮಾಡಿದ್ದು ಪ್ರಸ್ತಾವನೆ ಕೊಟ್ಟಿದ್ದು. ಅದು ಗ್ರಾಮೀಣ PWD ರಸ್ತೆ ಇರ್ಬೋದು, PRD ರಸ್ತೆ ಇರ್ಬೋದು, ನಗರಸಭಾ ರಸ್ತೆ ಇರ್ಬೋದು. ಹೀಗೆ ನೋಡಿ, ಈಗ ಅದರ ಕಿಂಟ್ನಳ್ಳಿ, ಎಡಮೋಳೆ, ಕೆಸ್ತೂರು ಸೇರುತ್ತಲ್ಲ, ನೀವು ಹೋಗಿ ಉಳ್ಳು ಸೇವೆ ಮಾಡ್ಬೋದು. ಅಷ್ಟು ಮಟ್ಟಿಗೆ ರೋಡ್ ಆಗಿದೆ. ಯಾವ ಕಾಲದಲ್ಲಾಗಿತ್ತು, ಹೀಗಾಗಿ ಇವು ಕೂಡ ಹಾಗೆ ಆಗೋದು. ಈಗ ಯಳಂದೂರಿಂದ ಚೆಕ್ ಪೋಸ್ಟ್ವರೆಗೂ ರಸ್ತೆ ಆಗಿತ್ತ ಮೊದಲು, ಈಗ ಮಾಡಿಲ್ಲಪ್ಪ, ಮಾಡಿದ್ವಿ. ಅದೇ ರಸ್ತೆಗೆ ಬಂದಂಥ ಅನುದಾನದಲ್ಲಿ ಅದನ್ನು ಸ್ವಲ್ಪ ಭಾಗ ನಾನು ವೈದ್ಯ ಮೋಳೆ ಮತ್ತು ಜೋಡಿ ಮರ ಅದಲ್ಲ, ಅಲ್ಲಿವರೆಗೆ 7 ಕೋಟಿ, ಇಲ್ಲಿಗೆ 20 ಕೋಟಿ. ಯಾರು ಕೊಟ್ಟರು? ಸತೀಶ್ ಜಾರಕಿಹೊಳಿ ಕೊಟ್ಟಂಥ 20 ಕೋಟಿ ಅನುದಾನ. ಇದರಲ್ಲಿ ನಾನು ನೆನೆಸ್ಕೋಬೇಕು, ನಾನು ಕೊಟ್ಟಂಥವ್ರನ್ನ ಮರೆಯೋಕ್ಕಾಗಲ್ಲ. ನಾವು ಏನಪ್ಪ, ಸಣ್ಣ ನೀರಾವರಿಗೆ ಬೋಸರಾಜ್ರವರು ಒಬ್ಬರು ನೀರಿಗೆ 14.25 ಕೋಟಿ ಕೊಟ್ಟಿದ್ದಾರೆ. ಭೂಮಿ ಪೂಜೆ ಮಾಡಬೇಕು. ಅದು
ನನಗೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಉಪಮುಖ್ಯಮಂತ್ರಿ ನೀರಾವರಿ ಸಚಿವರ ಸಂದರ್ಭದಲ್ಲಿ ಚಂದ್ರಣ್ಣ ಹೇಳಿದ್ರಲ್ಲ 70 ಕೋಟಿ ಕನೆಗಾಲ ಪಿಕಪ್ ಇನ್ಸ್ ಪ್ರಾರಂಭ ಆದರೆ ಈ ಕೆರೆಗಳೆಲ್ಲ ಈಗ ಜಂಗಲ್ ಕಟ್ ಮಾಡ್ತಾವ್ರಿ. ಗೊತ್ತಾ ನಿಮಗೆ? ಇಷ್ಟು ದೊಡ್ಡದಿಂದ ನಮ್ಮ ಕೆರೆ ಅಂತ ನಿಮಗೆ ಆಶ್ಚರ್ಯ ಆಯ್ತಾ ಇದೆ. ಜಂಗಲ್ ಕ್ಲಿಯರ್ ಮಾಡಿದ್ಮೇಲೆ ನಿಮ್ಗೆ ಕಾಣ್ತದೆ ಅದು 70 ಕೋಟಿ ಅನುದಾನ. ಈ ಸುವರ್ಣವತಿ ಒಣ್ಣೊಳ್ಳೆದಲ್ಲಪ್ಪ ಇದು ಎಲ್ಲ ಅಚ್ಚುಕಟ್ಟಲ್ಲಿ ನೀರು ಸಲೀಸಾಗಿ ಗ್ರಾವಿಟೇಷನ್ ಪುಲ್ನಲ್ಲಿ ನಿಮ್ಮ ಭಾಗಕ್ಕೆ ನೀರು ಹರಿದು ಬರಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಅದ್ರ ಬಗ್ಗೆ ಭರವಸೆ ಕೊಟ್ಟಿದ್ರು. ಆ ಭರವಸೆ ನೀಡಿರ್ತಕ್ಕಂಥದ್ರಿಂದ ಹಂತವಾಗಿ ಹೊತ್ತು ಅದು ಅನುಷ್ಠಾನಗೊಳಿಸಿ ಪ್ರಾರಂಭದಲ್ಲಿ ಅದು 56,000 ಕೋಟಿ ರೂಪಾಯಿಗಳನ್ನ ಕಾಯ್ದಿರಿಸಿಕೊಂಡು ಈ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಅವಕಾಶವನ್ನು ಕಲ್ಪಿಸಿದ್ರು. 2% GST ಕೇಂದ್ರ ಸರ್ಕಾರ ಕಡಿತ ಮಾಡಲಾಗಿ ಇವತ್ತು 54,000 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಭರಿಸ್ತಾ ಇದೆ. ಅಂದರೆ 54,000 ಕೋಟಿಯನ್ನು ಸಂಗ್ರಹ ಮಾಡಿ ಕಂದಾಯವನ್ನು ಸರ್ಕಾರದ ಬೊಕ್ಕಸಕ್ಕೆ ಅದನ್ನು ಸಂಗ್ರಹಿಸಿ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಗ್ರಾಮದ ಪ್ರಮುಖರು ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ನಾನು ಭೇಟಿ ಕೊಟ್ಟಿದ್ದ ಮೇಲೆ ಅನೇಕ ಮನವಿಗಳನ್ನ ಕಳೆದ 3 ವರ್ಷಗಳು ಕೂಡ ಸಲ್ಲಿಸ್ತಾನೆ ಇದ್ದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ಮೇಲೆ ಅನೇಕ ಜನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿದೆ. ಹಿಂದೆ 18ರಲ್ಲಿ ಮುಖ್ಯಮಂತ್ರಿಗಳಾಗಿ ಸಂದರ್ಭದಲ್ಲೂ ಕೂಡ ಮನೆ ಜಯಣ್ಣವರು ಶಾಸಕರಾಗಿ ನಮ್ಮ ಕ್ಷೇತ್ರದ ತಾಲೂಕಿನ ಜಿಲ್ಲೆಯ ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಭಾಗ್ಯ ಕೊಟ್ಟವ್ರು ಯಾರು ಅಂದರೆ ರಾಜ್ಯದ ಜನತೆ ಸಿದ್ದರಾಮಯ್ಯನವರು ಅಂತ ಗೌರವದಿಂದ ಅವ್ರನ್ನ ಸಂಬೋಧನೆ ಮಾಡಿದ್ದಾರೆ.